ಸಾರ್ ಅಲ್ಲಿ ಬಂದ್ರಲ್ಲ ಸರ್ ಬೇಲ್ ಕೊಟ್ಟಿದ್ರು ಕೂಡ 3 ದಿವಸ ತಡ ಆಯಿತು. 3 ದಿನ ಜೈಲಿನಲ್ಲೇ ಇರಬೇಕಾಗ್ಬೋದು. ಇವತ್ತು 4ನೇ ದಿನ ಒಂದು ಸ್ಟೆಪ್ ಮುಂದೆ ಬನ್ನಿ ಮೇಡಮ್. ಎಲ್ಲ ಕಡೆ ಹಂಗೆ ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಕೂಡ ಬಂದ ತಕ್ಷಣ ಪೂಜೆ ಮಾಡ್ತಾರೆ, ಎಲ್ಲಿಗೆ ತೆರಳ್ತಾರೆ ಅಂತ ಸರ್ ಅವ್ರ ಮನೆಗೆ ಹೋಗ್ತಾರೆ ಸರ್. ಆ್ಯಕ್ಚುಲಿ ಇವ್ರು ಬೇಲ್ಗಿನ್ನ ಹೆಚ್ಚಿಗೆ ನೀವೇನಂತ ಅಂದರೆ ಆ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಸಾಹೇಬರು, ನೀವು ಅದನ್ನು ಏನಂದರೆ ಹೈಲೈಟ್ ಮಾಡೋದ್ರಲ್ಲಿ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸರ್. ಕಾರಣ ಏನಂತ ಅಂದರೆ ಎಲ್ಲ ಜಡ್ಜ್ಮೆಂಟ್ಗಳು ರಿಪೋರ್ಟಬಲ್ ಜಡ್ಜ್ಮೆಂಟ್ ಆಗಲ್ಲ, ಬಟ್ ಈ ಜಡ್ಜ್ಮೆಂಟ್ ಏನಂತಂದರೆ ರಿಪೋರ್ಟಬಲ್ ಜಡ್ಜ್ಮೆಂಟ್. ಸೊ ಹಾಗಾಗಿ ಏನಂತ ಅಂದರೆ ನೀವು ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಏನಂತ ಅಂದರೆ ಪಬ್ಲಿಕ್ಕಿಗೆ ತೋರಿಸಿದ್ರೆ ಏನಂತ ಅಂದರೆ ಕೆಲವೊಂದು ಕಾನೂನಿನ ಹೊಸ ತತ್ವ ಅಂತ ಏನಂತ ಕೆಲವೊಂದು ಜಡ್ಜ್ಮೆಂಟ್ಗಳು ರೂಪುಗೊಳ್ತವೆ. ಸೊ ಅದರಲ್ಲಿ ಈ ಜಡ್ಜ್ಮೆಂಟ್ ಕೂಡ ಒಂದಾಗಿದೆ. ಏನು ರಿಪೋರ್ಟಬಲ್ ಜಡ್ಜ್ಮೆಂಟ್ ಏನು ವಿಭಿನ್ನವಾಗಿದೆ ಅಂತ ಸರ್? ವಿಭಿನ್ನವಾಗಿ ಏನಿದೆ ಅಂತ ಹೇಳಿದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಯಾವುದೇ ಒಂದು ಜಡ್ಜ್ಮೆಂಟ್ ಬರೆಯೋಕ್ಕಿಂತ ಮುಂಚೆ ಕೆಲವೊಂದು ರೆಫರೆನ್ಸ್ ಅಂತ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್, ಇದೇ ಥರ ಇನ್ಸಿಡೆಂಟ್ಗಳು ನಡೆದಾಗ ಯಾವ ಅಂಶಗಳನ್ನ ಪರಿಗಣಿಸಿ ಏನಂತ ಅಂದರೆ ಜಡ್ಜ್ಮೆಂಟ್ ನೀಡಿದ್ರು ಅಂತ. ಸೊ ಅದೇ ಥರ ಏನಂತಂದರೆ ಈ ಒಂದು ಜಡ್ಜ್ಮೆಂಟ್ನ ನಮ್ಮ ಭಾರತದಲ್ಲಿ ಯಾವುದೇ ಹೈಕೋರ್ಟು ಅಥವಾ ಏನಂತ ಅಂದರೆ ನ್ಯಾಯಾಲಯಗಳು ಏನಿದ್ದಾವೆ, ಸೊ ಆ ಈ ಒಂದು ಜಡ್ಜ್ಮೆಂಟ್ನ ರೆಫರ್ ಮಾಡಿ ನೆಕ್ಸ್ಟ್ ಫ್ಯೂಚರ್ಗೆ ಏನಂತ ಅಂದರೆ ಜಡ್ಜ್ಮೆಂಟ್ ಕೊಡ್ಬೋದು. ಆ ಒಂದು ಜಡ್ಜ್ಮೆಂಟ್ನ ನಾವು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅಂತ ಹೇಳಿ. ಹೌದು ಹೌದು. ಪ್ರಮುಖವಾಗಿ ಏನು ಗ್ರೌಂಡ್ಸ್ ಆಧರಿಸಿ ಜಡ್ಜ್ಮೆಂಟ್ ಕೊಡೋದು ಅದು ರಿಮಾರ್ಕಬಲ್ ಆಗುತ್ತೆ ಅಥವಾ ಏನು ಸರ್? ಆ ಥರ ಪ್ರಮುಖವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಸರ್, ಈಗ ನಿಮಗೆ ನ್ಯಾಯಾಲಯದೇನಂತಂದರೆ ಪ್ರಿನ್ಸಿಪಲ್ ನಿಮಗೂ ಗೊತ್ತು ಏನಂತ ಅಂದರೆ ಜೈಲಿಸೆ ರೂಲ್ ಬೇಲಿಸೆ ಇದು ಅಂಥೇಳಿ. ಸೊ ಈಗ ಹಂಗಾಗಿ ಏನಂತ ಅಂದರೆ ಅದ್ರ ಒಂದು ಆಧಾರಿತವಾಗಿ ಏನಂತಂದರೆ ಈ ಜಡ್ಜ್ಮೆಂಟ್ನ ಸಾಹೇಬರು ಏನಂತಂದರೆ ಈ ಒಂದು ಕೇಸಲ್ಲಿ ನೀಡಿದ್ದಾರೆ. ಸೊ ಹಾಗಾಗಿ ಏನಂತಂದರೆ ಇದು ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅನ್ನೋದನ್ನ ನೀವು ಹೈಲೈಟ್ ಮಾಡೋದ್ರಲ್ಲಿ ಉತ್ತಮ ಅಂತ ನಾವು ಹೇಳ್ತೀವಿ ಸರ್. ಥ್ಯಾಂಕ್ ಯು. ತಮ್ಮ ಹೆಸರು? ಶಿಲ್ಪಾ ಅಂತ ಸರ್. ಥ್ಯಾಂಕ್ ಯು ಮೇಡಮ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.